2026ರ ಐಪಿಎಲ್ಗೆ ಸಜ್ಜಾಗ್ತಿರುವಂತಹ ಫ್ರಾಂಚೈಸಿಗಳಲ್ಲಿ ಒಂದಷ್ಟು ಆಟಗಾರರ ಬದಲಾವಣೆ ವಿಚಾರ ಸದ್ದು ಮಾಡ್ತಾ ಇದೆ. ಆದರೆ ರೇಸ್ನಲ್ಲೇ ಇಲ್ಲದ ರಾಹುಲ್ ದ್ರಾವಿಡ್ ಅವರು ದಿಢೀರಂತ ರಾಜಸ್ಥಾನ ರಾಯಲ್ಸ್ ತಂಡದ ಹೆಡ್ ಕೋಚ್ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ದ್ರಾವಿಡ್ ಯಾಕೆ ಇಂತಹದ್ದೊಂದು ನಿರ್ಧಾರವನ್ನ ಕೈಗೊಂಡ್ರು ಎನ್ನುವಂತ $1 ಬಿಲಿಯನ್ ಪ್ರಶ್ನೆ ಕೋಟ್ಯಂತರ ಅಭಿಮಾನಿಗಳನ್ನ ಕಾಡ್ತಾ ಇತ್ತು. ಕೊನೆಗೂ ಇದಕ್ಕೆ ಉತ್ತರ ಸಿಕ್ಕಿದೆ. ಮನೆಯೊಂದು 3 ಬಾಗಿಲಿನಂತಾಗಿರುವಂತ ರಾಜಸ್ಥಾನ ತಂಡದ ಬಗೆಗಿನ ಇನ್ಸೈಡ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಕಂಡಂತ ಲೆಜೆಂಡರಿ ಪ್ಲೇಯರ್, ಭಾರತಕ್ಕೆ T20 ವಿಶ್ವಕಪ್ ಗೆಲ್ಲಿಸಿಕೊಟ್ಟಂತ ಸೂಪರ್ ಕೋಚ್, ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಕ್ರಿಕೆಟ್ ಜಗತ್ತು ಕಂಡ ಒನ್ ಆಫ್ ದಿ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್. ಬಹುಶಃ ದ್ರಾವಿಡ್ರನ್ನ ಹತ್ತಿರದಿಂದ ನೋಡಿರೋರು ಯಾರು ಕೂಡ ದ್ವೇಷ ಮಾಡೋಕೆ ಸಾಧ್ಯನೇ ಇಲ್ಲ. ಹೀಗಿರುವಂತ ದ್ರಾವಿಡ್ ರಾಜಸ್ಥಾನ ರಾಯಲ್ಸ್ ತಂಡದಿಂದ ಸಡನ್ ಆಗಿ ಹೊರಬಂದಿದ್ದಾರೆ. ತಾವು ಕ್ಯಾಪ್ಟನ್ ಆಗಿ ಪ್ಲೇಯರ್ ಆಗಿ ಆಡಿದ ಹಳೆ ನಂಟಿನ ಟೀಮ್ ಬಿಟ್ಟು ಬರೋಕೆ ಕಾರಣಗಳು ಏನು ಅನ್ನೋದು ಕೂಡ ಈಗ ರಿವೀಲ್ ಆಗಿದೆ. ಸ್ಟ್ರಕ್ಚರಲ್ ರಿವ್ಯೂ ಸಭೆಯೇ ದ್ರಾವಿಡ್ ರಾಜೀನಾಮೆಗೆ ಕಾರಣ. 2024ರ T20 ವಿಶ್ವಕಪ್ ಗೆದ್ದ ಬಳಿಕ ಭಾರತ ತಂಡದ ಹೆಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿದಂತ ರಾಹುಲ್ ದ್ರಾವಿಡ್ 2025ರ IPLಗೂ ಮುನ್ನ ರಾಜಸ್ಥಾನ ರಾಯಲ್ಸ್ ತಂಡದ ಹೆಡ್ ಕೋಚ್ ಆಗಿ ಸೆಲೆಕ್ಟ್ ಆಗಿದ್ರು. ಬಟ್ ಟೂರ್ನಿ ಆರಂಭಕ್ಕೂ ಮುನ್ನವೇ ಕಾಲಿಗೆ ಗಂಭೀರ ಗಾಯವಾಗಿ ವೀಲ್ ಚೇರ್ನಲ್ಲೇ ತರಬೇತಿ ನೀಡುವಂತಾಗಿತ್ತು. ಮತ್ತೊಂದು ಕಡೆ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಕೂಡ ಇಂಜುರಿ ಕಾರಣಕ್ಕೆ ಕೆಲ ಪಂದ್ಯಗಳನ್ನ ಮಿಸ್ ಮಾಡಿಕೊಂಡಿದ್ರು. ಹೀಗೆ ತಂಡದೊಳಗಿನ ಕೆಲ ಬೆಳವಣಿಗೆಗಳ ಫಲವಾಗಿ ಫೀಲ್ಡ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಲೀಗ್ ಹಂತದ 14 ಪಂದ್ಯಗಳ ಪೈಕಿ ಕೇವಲ 4ರಲ್ಲಿ ಮಾತ್ರವೇ ಗೆದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ 9ನೇ ಸ್ಥಾನದ ಮೂಲಕ ಟೂರ್ನಿಯನ್ನ ಮುಗಿಸಿದ್ರು. ಹೀಗಾಗಿ ರಾಜಸ್ಥಾನ ಫ್ರಾಂಚೈಸಿಯು ಕಳೆದ ಸೀಸನ್ನ ಸ್ಟ್ರಕ್ಚರಲ್ ರಿವ್ಯೂ ಹಾಗೆ ನೆಕ್ಸ್ಟ್ ಸೀಸನ್ಗೆ ಮಾಡಬೇಕಾದ ಚೇಂಜಸ್ ಬಗ್ಗೆ ಚರ್ಚೆ ಮಾಡೋಕೆ ಸಭೆಯನ್ನ ಕರೆಯಲಾಗಿತ್ತು. ಆದ್ರೆ ಈ ಸಭೆಯ ಕೊನೆಗೆ ರಾಹುಲ್ ದ್ರಾವಿಡ್ ಅವರು ತಂಡವನ್ನ ತೊರೆಯುವಂತೆ ಮಾಡಿದೆ. ಮನೆಯೊಂದು 3 ಬಾಗಿಲು ಎನ್ನುವಂತೆ 3 ಕ್ಯಾಪ್ಟನ್ಗಳ ಹೆಸರಿನಿಂದ ಶುರುವಾದ ಗೊಂದಲ ತಂಡದೊಳಗಿನ ಹುಳುಕನ್ನ ಜಗಜ್ಜಾಹೀರು ಮಾಡಿದೆ. ಕ್ಯಾಪ್ಟನ್ಸಿಗಾಗಿ ಸ್ಯಾಮ್ಸನ್, ಜೈಸ್ವಾಲ್ ಮತ್ತು ಪರಾಗ್ ಬಣ. RRನಲ್ಲಿ ಬಿರುಕು ಮೂಡೋಕೆ ಮುಖ್ಯ ಕಾರಣವೇ ಇದು. 2026ರ IPL ಸೀಸನ್ಗೆ ಯಾರನ್ನ ನಾಯಕನನ್ನಾಗಿ ಆಡಿಸಬೇಕು ಅನ್ನುವಂತ ಬಗ್ಗೆ ಫ್ರಾಂಚೈಸಿಯಲ್ಲಿ ಅಸಮಾಧಾನ ಇದೆ. ಒಂದು ಬಣ ಪ್ರಸ್ತುತ ತಂಡದ ಕ್ಯಾಪ್ಟನ್ ಆಗಿರುವಂತ ಸಂಜು ಸ್ಯಾಮ್ಸನ್ ಅವರನ್ನೇ ನಾಯಕನನ್ನಾಗಿ ಮುಂದಿನ ಸೀಸನ್ ಕೂಡ ಮುಂದುವರಿಸಬೇಕು ಅಂತ ಪಟ್ಟು ಹಿಡ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆ ಮತ್ತೊಂದು ಬಣ ತಗಾದೆ ತೆಗೆದಿದೆ. ರಿಯಾನ್ ಪರಾಗ್ ಅವರನ್ನ ನಾಯಕನಾಗಿ ಆಯ್ಕೆ ಮಾಡಬೇಕು ಎನ್ನುವಂತ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಪರಾಗ್ ಆಲ್ರೌಂಡರ್ ಆಟಗಾರನಾಗಿದ್ದು ಭವಿಷ್ಯದ ದೃಷ್ಟಿಯಿಂದ ಈಗಲೇ ನಾಯಕತ್ವ ನೀಡೋದು ಬೆಸ್ಟ್ ಅಂತ ಸಜೆಷನ್ ಕೊಡ್ತಿದ್ದಾರೆ. ಬಟ್ ಇನ್ನೂ ಒಂದು ಗುಂಪು ಯಶಸ್ವಿ ಜೈಸ್ವಾಲ್ ಮೇಲೆ ಒಲವನ್ನ ಹೊಂದಿದೆ. ಜೈಸ್ವಾಲ್ ಅವರಿಗೆ ನಾಯಕತ್ವ ನೀಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಜೈಸ್ವಾಲ್ ಕಳೆದ ಕೆಲ ವರ್ಷಗಳಿಂದ ಕೂಡ ಸ್ಥಿರವಾಗಿ ಪ್ರದರ್ಶನ ನೀಡ್ತಾ ಬಂದಿದ್ದಾರೆ. ಫ್ಯೂಚರ್ ಕ್ಯಾಪ್ಟನ್ ಆಗೋಕೆ ಬೆಸ್ಟ್ ಚಾಯ್ಸ್ ಅಂದಿದ್ದಾರೆ. ಇದೇ 3 ಬಣಗಳ 3 ನಾಯಕರ ಕಿತ್ತಾಟವೇ ಗೊಂದಲಕ್ಕೆ ಕಾರಣವಾಗಿದೆ. ಇನ್ನು ದ್ರಾವಿಡ್ ಸಂಜುರನ್ನೇ ನಾಯಕನನ್ನಾಗಿ ಮುಂದುವರಿಸಬೇಕು ಅನ್ನೋ ಅಭಿಪ್ರಾಯವನ್ನ ಮುಂದಿಟ್ಟಿದ್ದಾರೆ. ಆದ್ರೆ ಇದಕ್ಕೆ ಉಳಿದ 2 ಬಣಗಳು ಒಪ್ಕೊಳ್ತಾ ಇಲ್ಲ. ಸೊ ಅನಿವಾರ್ಯವಾಗಿ ದ್ರಾವಿಡ್ ತಂಡದಿಂದಲೇ ಹೊರಬರೋಕೆ ನಿರ್ಧಾರ ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆಯಾದ್ರೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ರಾಜಸ್ಥಾನ ತಂಡದಿಂದ ಹೊರಬಿದ್ದಿದೆ. ರಾಜಸ್ಥಾನಕ್ಕೆ ಗುಡ್ ಬೈ ಹೇಳ್ತಾರ ಕುಮಾರ್ ಸಂಗಕಾರ. ಇನ್ನು ದ್ರಾವಿಡ್ ಜೊತೆ ರಾಜಸ್ಥಾನ ರಾಯಲ್ಸ್ ತಂಡದ ಕ್ರಿಕೆಟ್ ನಿರ್ದೇಶಕ ಹುದ್ದೆಗೆ ಕುಮಾರ್ ಸಂಗಕಾರ ಕೂಡ ಗುಡ್ ಬೈ ಹೇಳೋಕೆ ಹೊರಟಿದ್ದಾರೆ ಎನ್ನುವಂತ ಸುದ್ದಿ ಹೊರಬಿದ್ದಿದೆ. ರಾಜಸ್ಥಾನ ತಂಡಕ್ಕೆ ಕಳೆದ ವರ್ಷ ದ್ರಾವಿಡ್ ಹೆಡ್ ಕೋಚ್ ಆಗಿ ಆಯ್ಕೆಯಾದ ಬಳಿಕ ಕುಮಾರ್ ಸಂಗಕಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ಕಿರಲಿಲ್ಲ. ಮುಂದಿನ ಸೀಸನ್ಗೂ ಮುನ್ನ ಕುಮಾರ್ ಸಂಗಕಾರ ರಾಜಸ್ಥಾನ್ ರಾಯಲ್ಸ್ ತೊರೆದು ಬೇರೊಂದು ಫ್ರಾಂಚೈಸಿ ಸೇರೋಕೆ ಚಿಂತನೆ ಮಾಡಿದ್ದಾರೆ. ಹಾಗೆ ಸಂಜು ಸ್ಯಾಮ್ಸನ್ ಕೂಡ RR ಬಿಡೋದು ಬಹುತೇಕ ಪಕ್ಕ ಎನ್ನುವಂತಾಗಿದೆ. ಈಗಾಗಲೇ ಸಂಜು ಮೇಲೆ CSK ಕಣ್ಣಿಟ್ಟಿದೆ. ಇನ್ನೊಂದ್ ಕಡೆ KKR ಕೂಡ ಗಾಳ ಹಾಕುವಂತ ಸಾಧ್ಯತೆ ಇದೆ. ಒಟ್ನಲ್ಲಿ ರಾಜಸ್ಥಾನ ತಂಡದಲ್ಲಿ ಮುಂದಿನ ಸೀಸನ್ಗೆ ದೊಡ್ಡ ದೊಡ್ಡ ತಲೆಗಳೇ ಉರುಳಲಿವೆ. ಅದರಲ್ಲೂ ದ್ರಾವಿಡ್ RR ಬಿಟ್ಟಿದ್ದೇ ಸೋಜಿಗನಿಸ್ತಾ ಇದೆ. ಯಾಕಂದ್ರೆ ದ್ರಾವಿಡ್ ಮತ್ತು ರಾಜಸ್ಥಾನದ ನಂಟು ಇಂದು ನೆನ್ನೆಯದಲ್ಲ. ಭಾರತೀಯ ಕ್ರಿಕೆಟ್ ದಿಗ್ಗಜ ರಾಹುಲ್ ದ್ರಾವಿಡ್ 2011ರಲ್ಲಿ ರಾಯಲ್ಸ್ ತಂಡಕ್ಕೆ ಆಟಗಾರನಾಗಿ ಸೇರ್ಕೊಂಡಿದ್ರು. ಬಳಿಕ 2012 ಮತ್ತು 2013ರ 2 ಸೀಸನ್ಗಳಲ್ಲಿ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡಿದ್ರು. ಇದೀಗ 2025ರ ಸೀಸನ್ಗೆ ಮತ್ತೆ ಹೆಡ್ ಕೋಚ್ ಆಗಿ ವಾಪಸ್ ಆಗಿದ್ರು. ಆದ್ರೆ ಈ ಸಲ ಒಂದೇ ವರ್ಷಕ್ಕೆ ತಂಡದಿಂದ ಹೊರಬಂದಿದ್ದಾರೆ. ಹೀಗಾಗಿ ಮುಂದಿನ ಸೀಸನ್ಗೆ ರಾಜಸ್ಥಾನ ತಂಡವನ್ನ ಯಾರು ಮುನ್ನಡೆಸ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ. ನಮಸ್ಕಾರ.